ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಸಿ ಬಿಸಿ ಬಜ್ಜಿ ನೋಡ್ರಿ. ನಾ ಗಂಗಾಮನ್ ಸ್ಟೈಲ್ ಬ್ಯಾಡ ಹೇಳ್ಬೇಡ. ಬಜ್ಜಿ ಮಾಡ್ತಿದ್ರು. ಗರಂ ಗರಂ ಬಜ್ಜಿ ನೋಡ್ರಿ. ಮಳೆ ಬರತೈತಿ, ಮಸ್ತ್ ಗಾಳಿ ಬಿಟ್ಟೈತಿ ತಣ್ಣಗ. ಬಜ್ಜಿ ತಿನ್ನೋಣ ಅಂತ ಬರ್ರಿ. ಬಿಸಿ ಬಿಸಿ ಮಿರ್ಚಿ ಬಜ್ಜಿ. ಇವತ್ತಿನ ಬ್ಲಾಗ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ. ಅಪ್ಪೋ ಪೈಸಾ 100 ರೂಪಾಯಿದಾಗ 80 ರೂಪಾಯಿ ತಂದಾಡ್ರಿ. 20 ರೂಪಾಯಿ ಪಾವು ತೊಗೊಂಬಂದ. ಸ್ನೇಹಿ ಮಾರಿ ನೋಡ್ರಿ. ಕಲರ್ ಎಲ್ಲ ಹೆಂಗಾಗೈತಿ. ಬೆಳಗ್ಗೆ ಎದ್ದು ಬ್ಲಾಗನ್ನು ಕಂಟಿನ್ಯೂ ಮಾಡತ್ತದ ನೋಡ್ರಿ ಫ್ರೆಂಡ್ಸ. ನಮ್ಮ ಓಮ್ ಪುಟ್ಟ ಶ್ರೀ ಪುಟ್ಟ ಶಾರಮ್ಮನ ರೊಕ್ಕ ಕಲೆ ಬಿದ್ದುಬಿಟ್ಟಿದ್ರಿ. ಆನಿನ ರೊಕ್ಕ ಕೊಟ್ರಿ ಶಾರಮ್ಮ. ಮಮ್ಮಿ ಊರಿಗೆ ಹೋದ್ಲು. ಆಗ ಅಪ್ಪು ಅದನ್ನ ಬಕೆಟ್ ಅಲ್ಲಿ ಇಟ್ಬಿಡು. ಅಲ್ಲಿಡು ಹೋಗಿ ಬಕೆಟ್ ಅದನ್ನು. ತು ಬ್ರಷ್ ಕರ್ ಚಲ್ ಪಿಲ್ಲು ಚಲ್ ರೇ ಪಿಲ್ಯ ನಡಿ ಬ್ರಷ್ ಮಾಡಿ ಮಾರಿತಕ್ಕೋ. ಎಲ್ಲಿ ಹೊಂಟಿ ಈಗ? ಏ ಹುಡುಗ ಎಲ್ಲಿಗೆ ಹೊಂಟಿ? ಕೇಳು ನೇತೋ. ಅವಾಗ ಹುಡುಗರಿಗೆ ಕಾಲ ಬರೋಕ್ಕಿಂತ ಮುಂಚೆಕ್ಕಿಂತ ಗಾಡಿ ಕೊಡ್ತಿದ್ದಾರೆ ನೋಡ್ರಿ. ಈಗೆಲ್ಲ ವಾಕರ್ ನೀನು ಫ್ರೆಶ್ ಆಗು. ನಿದ್ದಿಗೆ ಹೋಗಿಲ್ರಿ ಇನ್ನ. ಮಕ್ಕೊಂಡೆ 7:30 8ಕ್ಕೆ ಎದ್ರೂ ಏನೋ ಕಣ್ಣು ಮುಚ್ಚಿದು ತೆಗಿಯಂಗಿಲ್ಲ. ಇಟ್ಟೇ ಇರುತ್ತೆ ಗುಳಿಗೆ. ಅದು ಬಿಳಿ ಕಲರ್ ಕಣ್ಣು ಮುಚ್ಚಿದು ತೆಗಿಯಂಗಿಲ್ಲ. ಇರ್ತೈತಿ ಅದನ್ನ ತಗೋಬಾರ್ದು. ಸರಿ ಅದನ್ನಲ್ಲಿ ಇಟ್ಬಿಡ ಅಪ್ಪ. ಅಲ್ಲಿ ಇಟ್ಬಿಡು. ಅಲ್ಲಿ ಬಾತ್ರೂಮ್ ಮುಂದೆ ಇಟ್ಬಿಡೋದು. ಗಟ್ಟಿ ಮಾಡಿ ಎದ್ದಿಂದ ಚಾ ಕುಡಿಯಂಗಾತು. ಚಾ ಕುಡಿದು ಹೋಗ್ತೀನಿ. ಸಂಡಾಸು ಊರಿಗೆ ಸಂಡಾಸ್ ತೊಗಾಳ ಆ ಗಾಡಿ ಸೆಲೆಕ್ಟ್ ಬರಿಬಾರ್ದು ಮಾಡಿ ಮುರ್ದೈತಲ್ಲ ಅದು ಮ್ಯಾಮ್ ಸಿಗುಸಿಂಗ ಎತ್ತು. ಅಯ್ಯಯ್ಯೋ ಅಯ್ಯ ಪೂರ ಕಿತ್ತಿದ್ ನಾವು ಕಡಿಗೆ ಬ್ರೇಡ್ ಅಂತ ಬಂದ ಚಂದಿಲ್ಲಲ್ಲ. ಚಂದಿಲ್ವಾ? ಚೇಂಜ್ ಮಾಡ್ಕೊಂಬರ್ತೇನೆ. ಎಣ್ಣೆ ಮಾಡ್ಕೊಂಬರ್ತಾರ. ಎಣ್ಣೆ ಇಟ್ಟು ದೊಡ್ಡ ಹುಡುಗರು ಹೋಗ್ಯಾರ ಅಂತ ಕೊಟ್ಟಾರ ಅವರು. ಹುಡುಗರು ಹೋಗಿದ್ದು ಕೊಟ್ಟಾರ. ಇಟ್ಕೊಂಡ್ ಕೊಟ್ಟ ನಾನು ಇವಂದಾದ್ರೆ 4 ಮಂದಿಗೆ ಬೇಕು. ಅಲ್ಲ ಒಣಗಿದಂಗದ ಅದ್ರಾಗ ಯಾವಾಗ ತಂದು ನಾವು ಮಿದು ಅಲ್ಲ ಮಿದುನು ಇಲ್ಲ. ಅವು ಹೊಸು ಕೊಡು ಮೆತ್ತನ ಕೊಡು ಅಂತ ಹೇಳು. ಇಷ್ಟು ದೊಡ್ಡವು ಈಗ ಹಳದಿ ನಾ ಮೆತ್ತ ಹೋಗ ಭಾಳ ಚಂದ ಇರ್ತಾವ. ಇವು ಉಳ್ದು ಕೊಟ್ಟಾರ ನಾವು ಹುಡುಗರು ಹೋಗ್ಯಾರ ಅಂತ ಹೇಳಿ. ಉಳ್ದುವಲ್ಲ ಇವು ಬೇರೆ ಅದಾವ. ಇವು 10 ರೂಪಾಯಿಗೆ 2. ಒಂದು ಹೊರಗೆ ನೋಡು 5 ರೂಪಾಯಿಗೆ ಒಂದು. ರೇಟ್ ಚಂದ ಇರ್ಬೇಕಾದ್ರ ರೊಕ್ಕ ಎಲ್ಲ ಉಳ್ದು ಮಳೆ ಹಿಡ್ಕೊಂಡು ಇದೊಂದು ಬಡ ಕೊಟ್ಟು ನಾನು ಕಟ್ನಿ ಬಿಡ್ತೀನಿ. ಸರಿಯಪ್ಪ ಅಯ್ಯ ಅಯ್ಯ ನಾನು ದುಡ್ಡಿಗಿಲ್ಲ ನಡು ಬಿಡಕತ್ತೀನಿ. ತಗೋ ಬಡಿಬಾರಿ. ನೀ ಬಡಿಬಾರಿ. ಯಾರು ಬಡಿತೀರಿ? ನಡು ಬಡಿದ್ರೆ ಇದಕ್ಕೆ ಏನಾಗುತ್ತಾನ? ನಾ ಮಾಡ್ತೀನಿ. ಬಿಡುವ ಇದ ನೀ ಬಡಿ ಹಾಕಿದ ಈ ಸರಿ ಬಡಿ ಹಾಕ್ತಾನ ಬಾಬು ಬಾ. ಒಂದು ಕಡೆ ಹಿಡ್ಕೊಂಡು ನಿಂತ್ರಾಗ ಒಂದಟ್ಟ ನಿಂತ್ರು ಒಂದು 20 ನಿಮಿಷ ಮಾಡ್ಸ್ನೇ. ಸರಿಯಪ್ಪ ಜಿಲ್ಲೆ ಇಲ್ಲ ಕೆಲಸ ಸರಿ. ಇಕ್ಕಟ್ಟದ ನಾನು ಬಡಿತಾನ ಕೈ ಕೊಡ್ಸ್ಕೊಂಡು
ಆಯ್ತು ಮಣ್ ಕೊಡ್ತಾನ ತಡಿ ಕುಂತ್ ಒಂದು ಮಾತಿಗೆ ಹೇಳಾಗನೇ ಎದ್ದು ಬಿಡ್ಬೇಕಪ್ಪ. ಸರಿ ತಂತಾನೆ ಬೆನ್ನ ಹತ್ಲ ನೀನು ಬೆನ್ನ ಬ್ರಷ್ ಮಾಡಂತೇಳಿ ಅಲ್ಲ ನೀನ ಹೇಳ್ಕೊಟ್ಟದ ಎಲ್ಲೆಲ್ಲಿ ಬಡಿಬೇಕು ಅನ್ನೋದು ಗೊತ್ತಾಗಲ್ಲ ಇವು. ಗಾಡಿ ನೋಡ್ರಿ ಯಾವಾಗ ಎಷ್ಟು ಚಂದ ರಿಪೇರಿ ಮಾಡಿದ ಗಾಡಿನ ಮುರಿದು ಮುಂಗ ಮಾಡ್ಯಾರ ಇವರು. ಇದು ಎಲ್ಲಿ ಬಡಿಲಾರ್ದು ಎಷ್ಟು ಬಿಗಿ ಕೂತ್ ನೋಡಿದು ಅಂದ ಬರ್ರಿ ಮೊಮ್ಮಕ್ಕಳಿಗೆ ಕೈ ಗಾಡಿ ರಿಪೇರಿ ಮಾಡಿ ಕೊಡಕತ್ತೀನಿ. ಚಲೋ ಇಲ್ಲ ನಾನು ತಿಂತ ಈಗ ಪುಂಡಿ ಪಲ್ಯ ಸೋಸಿಟ್ಟೇನಿ ರೀ. ಮಮ್ಮಿ ಒಂದು ಸುಡು ಪುಂಡಿ ಪಲ್ಯ ತೊಗೊಂಡಿದ್ರು. ಏನೇನು ಹಾಕಿಟ್ಟೇವ ಪುಂಡಿ ಪಲ್ಯಕ್ಕ? ಕೇಳಿದ್ರ ನಾವೆಲ್ಲ ಈಗ ಹೇಳಿ ಹಾಕಿಟ್ಟಿಯಲ್ಲ, ನಾ ಬಂದಿಲ್ಲ ಅವಾಗ. ಇಟ್ಟಿನಲ್ಲ ಏನೇನು ಹಾಕಿದ್ರಿ ಅಂದ್ರೆ ಅಯ್ಯೋ ನೆನಪಿಲ್ಲ. ಛೇ 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 ನೋಡ್ರಿ ಹಿಂಗ ಪುಂಡಿ ಗ್ಯಾಸ್ ಬಂದ್ ಮಾಡು ನೋಡು. ಯಾಪರ ಹಸಿ ಮೆಣಸಿಕಾಯಿ ಜಜ್ಜಿ ಹಾಕಿನ್ರಿ, ಬೆಳ್ಳುಳ್ಳಿ ಜಜ್ಜಿ ಹಾಕಿನಿ, ಜೀರಿಗೆ ಹಾಕಿನಿ, ಉಪ್ಪು ಹಾಕಿನಿ, ಅರ್ಶಿನ ಪುಡಿ ಹಾಕಿನಿ, ಪುಂಡಿ ಪಲ್ಯ ಕಡ್ಲಿ ಬ್ಯಾಳೆ ಇಷ್ಟು ಇಡಾಕತ್ತೀನಿ ನೋಡ್ರಿ. ಪಲ್ಯ ಮಾಡಿ ತೋರಿಸ್ತೀನಿ. ತಂಗುಳ ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚಲೋ ಇತ್ತು ಅನ್ನ ಒಂದು. ಅಷ್ಟು ಜೋರು ಇಡ್ಬೇಕ ನೀವು ಗ್ಯಾಸ್? ಬರ್ರಿ ಇದಿಷ್ಟು ಬೆಂಡೆಕಾಯಿ ಅದಾವು. ಇಟ್ರಿ ಹಂಗ ಇಡ್ತಾರೆ ಈಗಳ 5-6 ದಿನ ತಂದು. ಈ ಬೆಂಡೆಕಾಯಿ ಎಷ್ಟು ತಿನ್ನೋರು ತಿಂತಾರ, ಪ್ರಾಯರ ಮಾಡ್ತಾರ. ಪ್ರಾಯದ ಹೆಣ್ಣು ಅಂತಾರಲ್ಲ ಅಂದ್ರೆ ಪ್ರಾಯದ ಬಟಾಟೆ ಬೆಂಡೆಕಾಯಿನ ಪ್ರಾಯ ಮಾಡಿ ಪ್ರಾಯ ಮಾಡ್ತಾರೆ. ಬರ್ರಿ ಅಲ್ಲ 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 ಯಾರವ್ರು ಅಂದ್ರೆ ಒಳಗ್ಲಿಂದ ಯಾರವ್ರು ಎಲ್ಲದಾರ ಅವರು? ಒಬ್ಬೊಬ್ರದ್ದು ಒಂದೊಂದು ಥರ ಕ್ಯಾರೆಕ್ಟರ್ ನೋಡ್ರಿ ಸದ್ಯಕ್ಕೆ. ಯಾವ ಬಂದು ನೋಡ್ರಿ. ಮ್ಯಾಂಗೋ ಮ್ಯಾಂಗೋ ಮಲ್ಗೋಬಾ ಮಲ್ಗೋಬಾ ಹಣ್ಣು ನೋಡ್ರಿ. ಮನುಷ್ಯ ಒಂದೊಂದು ಹಣ್ಣು ತಿನ್ರಿ ಅಂತ ಮಮ್ಮಿ ಕೊಡತ್ತಾಳೆ ಸದ್ಯಕ್ಕೆ. 100 ರೂಪಾಯಿಗೆ 2 ಕಿಲೋ. ಮನುಷ್ಯ ಒಂದೊಂದು ಹಣ್ಣು ತಿನ್ನೋನಂತ. ಬರ್ರಿ ಈಗ ರೊಟ್ಟಿ ಬಂಡಿ ಹಾಕಿ ನೋಡ್ರಿ. ರೊಟ್ಟಿ ಮಾಡಬೇಕು. ಒಂದು 4 ರೊಟ್ಟಿ ಮಾಡ್ತೀನಿ ಬಿಸಿ. ಇವು ಒಲೆನ ಬುದ್ಧಿ ತೆಗೆದು ಈಗ ಪುಡಿಗಟ್ಟಿಗೆ ಹಾಕಿನ್ರಿ. ಜಳ ಅಂದ್ರೆ ಸಿಕ್ಕಾಪಟ್ಟೆ ಜಳ. ಎಲ್ಲರೂ ಎಣ್ಣೆ ಮಿಂಚಕತ್ತಿ. ನಿಂಬೆ ಹಣ್ಣು ಇಲ್ಲಂಗಿರಲ್ಲ ಈಗ. ಅದ್ರಾಗ ಹಾಕಿ ಎಲ್ಲಿ ಮ್ಯಾಗ ಇಲ್ಲೇ ಅದ ನೋಡಿ. ಇವು ಎಳ್ಳೆಣ್ಣು ಅದಾವು. ನೀ ಹೆಂಗ್ ಮಾಡ್ತೆ ಹಂಗೆ ಮಾಡ್ಬೇ, ಟೇಸ್ಟ್ ಚೇಂಜ್ ಆಗತ್ತ. ನೋಡಿ ಉಳ್ಳಾಗಡ್ಡಿ ಏನು ಬೇಡ, ಟಮಾಟಿ ಬೇಡ. ಆಕೆ ಹೆಂಗ್ ಮಾಡ್ತಾಗ ಮಾಡಿಬಿಡ್ಬೇ, ಟೇಸ್ಟ್ ಆಗತ್ತ ಒಂಥರ. ರುಚಿ ಮಾಡ್ತಾವ. ನಮ್ಗೆ ಏನು ಮಾಡೋದೈತಿ, ಹೆಂಗೆ ಯಾಕೆ ಮಾಡಲ್ಲಕ್ಕ? ನಮ್ಗೆ ಏನು ಮಾಡೋದದ? ನಿನ್ಗೆ ಹೆಂಗೆ ಮಾಡೋದೈತಿ, ನೀ ಹೆಂಗೆ ಮಾಡು. ಟಮಾಟಿ ಬೇಡ, ಅವ್ವ ಯಾವ ಥರ ವಾಪ್ ಐತಿ ನೋಡು. ಮತ್ತೆ ಮುಂದೆ ಮಾರಿ ಇಡ್ತಿ ಮಮ್ಮಿ ನೀನು ವಾಪ್ ನೋಡಕ್ಕೆ. ಮಗಸದ ಅಲ್ಲ ತಗುಣ್ಯಾ.
ಬೇಕು ಬಿಸಿ ರೊಟ್ಟಿ ಕೂಡ ಬೇಕು ಉಲ್ಟಾ ಪುಂಡಿ ಪಲ್ಯ ಕೂಡ ಅಂತದೆಲ್ಲ ಹಾಕ್ಬೇಡ ಇದು ಎಳೆದೈತಿ ರಾಡ್ ಆಗುತ್ತಾ ಅಕ್ಕಿ ಹಂಗಾಕ್ ಮಾಡಲ್ ಬಿಡ್ಬಿ ಅವು ಹದ ನಮ್ಮ ಮಾಡಂಗ್ ಮಾಡಿದ್ರೆ ಚಲೋ ಬರ್ತಾವು ಅವಿ ಹಿಂದಗಡೆ ಮಸ್ತ್ ಕುದ್ದೈತಿ ಕಾಲಾಗ ಅರಿಬಿಡ್ಕೊಂಡು ಮಾಡಿದಕ್ ಮಂದಿ ಮಾಡಿದಕ್ಕೆ ಅದ್ರ ಹೆಸರು ಶಾಣಾದಿನಿ ನೀ ಮಾಡಿ ಅಯ್ಯೋ ಕೈ ಬ್ಯಾರೆ ಐತಂತ ಹೂವರ ಅನ್ನ ಬಿಡು ನಾ ಮಗಸ್ತೀನಿ ಬಿಡು ಏನೂ ಇಲ್ಲ ಇಡೀ ಕೈಯಾಗ ಹುಟ್ಟೈತಿ ಎರಡು ಕಾಲೊಳಗೆ ಹರ್ಬಿ ಹಾಕು ತಗೋ ಗಂಟಾಗೈತಿ ಕೈ ಪುಂಡಿ ಪಲ್ಯ ಸಣ್ಣ ಆಗಂಗಿಲ್ಲ ಅಂತ ನಾ ಹೇಳಕತ್ತೀನಿ ಅಯ್ಯೇ ನಾನ್ ಮಾಡ್ಲಕ್ಕ ಮಾಡು ಇಲ್ಲಿಂದ ಇಲ್ಲಿಗೆ ಬಂದ್ ಗೋಲಿಗುಂಡ ಬಂತಂದ್ರೆ ಒಮ್ಮ ಗೋಲಿ ನೋಡಿ ಒಳಗೆ ಇಟ್ಕೊಂಡು ಆಯ ಕಸಕ್ಕನ ತಗೋ ನೀ ಮೊದ್ಲ ಹಾಕಿದ್ದೆಲ್ಲ ಬ್ಯಾಳಿ ಅಷ್ಟೇ ಮಾವಳ ಹಿಂಗ್ ಮಾವಳ ನಾವ್ ಮಾಡಂಗ್ ಮಾಡಿದ್ರೆ ಬೇಸ್ ನಮಗದು ಚಲೋ ಆಗೈತೆ ಮಾಡಿರ್ತೀವಿ ಅದ ಅಂತ ಬರೇ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕರ್ಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಕರ್ಲೆ ಈಗ ಅದು ಮಗಚು ನೀ ಹೆಂಗ್ ಮಾಡಿದ ಹಂಗೆ ಮಾಡು ಅರ್ಥ ತಾಶಾರಮ್ಮ ಏ ಬಾರಿ ಅವ್ವ ನೀವೇ ಇದಕ್ಕ ಬೆಳ್ಳುಳ್ಳಿ ಹಸಿ ಬೇಕಿದ್ರೆ ಅಂತ ಚಂದಕ್ಕಿತ್ತು ಹಾಕಿ ಈಗೇನು ಬೊಳ್ಳಲಿಲ್ಲ ಏನ ಹಂಗೆ ಮಾಡ್ಬೇಡವಿ ಗರ 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 ತಿರುಗಿಬಿಡು ನಾ ಸಣ್ಣ ಮಾಡ್ತೀನಿ ಸುಮ್ಮ ಪುಂಡಿ ಪಲ್ಯ ಸಣ್ಣ ಆಗ್ತಿಲ್ಲ ಫ್ರೆಂಡ್ಸ ನಿಮ್ಮ ಮನ್ಯಾಗ ಮಕ್ಳು ಹಿಂಗ ಮಾಡ್ತಾರನ್ನ ಕೇಳ್ರಿ ನಾನು ಸಣ್ಣ ಯಾರು ಹಿಡ್ದೇನ್ರಿ ನಾನು ನಾವು ಮಾಡಿಟ್ಟು ಹೇಳಿದ ಕೇಳಿದ್ರ ಹೆಂಗ್ರಿ ನಾವ್ ಹೇಳಿದ ಬರೇ ಹಂಗಾಗೈತಿ ಹಿಂಗಾಗೈತಿ ನೀ ಸುಮ್ ಕುಂದ್ರು ನಾನು ಒಟ್ಟ ಸುಮ್ ಕುಂದ್ರಸ್ತಾರ್ರಿ ಗರ 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 ತಿರುಗಿದ್ರ ಸುತ್ತ ಕಡೆ ಎಂತ ಚಂದ ಬರ್ತಂತ ನಾ ಹೇಳ್ತೀನಿ ಕೈಯಾಗಿ ಸದ್ದ ಅಷ್ಟು ಶಕ್ತಿ ಇಲ್ಲ ಮನಸ್ಸಿನಾಗ ಹಂಗೆ ಅನ್ಕೋತಾವ ಮಮ್ಮಿ ಈಗ ನನ್ನ ಕೈಯಾಗ ಇದಿರ್ತವ್ರಿ ಈಗೀಗ ಯಾಕೆ ಇಟ್ಟು ಹೇಳ್ಬೇಕಾಗಿತ್ತು ಅಂತೇಳಿ ರೊಟ್ಟಿ ಪುಂಡಿ ಪಲ್ಯ ನಿಮ್ ಕೈಯಾಗ ನೋಡ ಹಂಗ ಕುಟ್ಟಿರ್ತಾರ ದಗದ ಕುಟ್ಟೋದಲ್ಲ ನಾ ಹೇಳ್ದಂಗ ಹಿಂಗ್ ಕೇಳಿಲ್ಲ ಹಿಂಗ್ ಹಿಡ್ಕೊ ಹಿಂಗ ಹಿಂಗ್ ತಿರುಗಿ ಬಿಟ್ರ ಐತಲ್ಲ ಏ ಮನೆ ಬಾಗು ಹೆಂಗ್ ತಿರುದ್ಲೇ 2-3 ಸುತ್ತನ್ಯಾಗ ಪಲ್ಯ ಆಗುತ್ತಾವ ಅಂತ ಹೇಳ್ತೀನಿ ಕುಟ್ಟಾಕ್ ಹೋಗ್ರಿ ಮತ್ತೆ ನಮ್ಗೆ ಹೇಳ್ಬೇಡ ಅಂತಾರ ಆತು ಬಿಡು ನೀನೇ ಸಣ್ಣ ಮಾಡ್ಬಿಟ್ಟಿ ಆಕಿನ ಕೈಗೆ ಕೊಟ್ಟಿ ಕೈ ಹಂಗ್ ಹಿಡಿಯೋದಾಗಂಗಿಲ್ಲ ಇದು ಅಂತ ನಾ ಮಾಡಿದೆ ಆಕಿ ಏನ್ ಹೆಚ್ಚಿ ನನಗ ಅಮ್ಮಗ ಆತ್ ನೋಡು ಪಲ್ಯ ವಾವ್ ಸೂಪರ್ ಅವನ್ನ ಸಣ್ಣ ಮಾಡಿದ್ಲು ಬಿಡಲಿ ಹಂಗಲ್ಲ ಹುಟ್ಟಿಡೋದ್ರಾಗ ಅಳತಿ ಐತಿ ಇಲ್ಲಿ ನೋಡು ಇದನ್ನ ಬರೇ ನೆತ್ತಿ ಮ್ಯಾಗ ಹಿಡ್ಕೊ ಈ ಕೈ ಹಿಂಗ್ ಹಿಡ್ಕೊ ಇದು ಬರೇ ಓಡಾಡ್ಬೇಕಿದು ಈಗ ತಳಗಳಕ್ಕೆ ಹೆಚ್ಚಿಗೆ ಭಾರ ಹಾಕ್ಬೇಕು ಹುಟ್ಟಿಡಿಯೋ ಪದ್ಧತಿ ಸಣ್ಣ ಆಗತ್ ನೋಡಿದೆ ಗಂಗಮ್ಮನ್ ನೆನಪು ಮಾಡ್ಕೋ ಗಂಗಮ್ಮನ್ ನೆನಪು ಮಾಡ್ಕೋ ಮುಂದಾದ್ರೆ ಇನ್ನೇ ಮಾಡ್ದೆ ಹಂಗ್ ಬರ್ಬೇಕಂತ ಗಂಗಮ್ಮ ನಿನ್ನ ಗಿರ್ರ 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 ಗಿರ್ ತಿರ್ಗಿಸ್ತೀನಿ ನಾನು ಮಾವಂದ್ ಎತ್ತಾಳ್ರಿ ನೋಡ ತಿನ್ನು ನೋಡು ಪುಂಡಿ ಪಲ್ಯ ಸಣ್ಣ ಪುಂಡಿ ಪಲ್ಯ ನಮ್ಮ ಹೇಳಿದ್ರಲ್ರಿ ಯವ್ವ ಕುದಿಲಿಕ್ಕಂದ್ರೆ ದಿನ ಬರ್ತೀನಿ ನೋಡಾಕಂತೇಳಿ ನಂದು ಹಳ್ಳಿ ಉಪ್ಪುಗಿಬೇಕು ಈಗ ಚಟ್ನಿ ಹಸಿಮೆಣ್ಸಿನ್ಕಾಯಿ ಚಟ್ನಿನ ಸರು ಉಳ್ಳಾಗಡ್ಡಿ ಟಮಾಟಿ ಹಸಿಮೆಣ್ಸಿನ್ಕಾಯಿ ಹುರಿದು ಕಲ್ಲಾಗ ಹಾಕಿ ಗರ 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 ತಿಕ್ತಾಡ್ರಿ ಲೋಳೆ 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 ಎಳೆ ಮೆಣಸಿನ್ಕಾಯಿ ಟೇಸ್ಟ್ ಅಂದ್ರೆ ಏಕ್ ನಂಬರ್ ಆಗುತ್ತಾ ಬೆಲ್ಲ ಹಾಕಲ್ಲ ಅಲ್ಲ ಅದು ಲೋಳೆ ಲೋಳೆ ಅಲ್ಲ ಜಿಗಿ 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 ಆಗಿ ರುಚಿ ಅನ್ಬೇಕು ಏನ್ ಲೋಳೆ ಇರ್ತಯ್ಯವ್ವ ಹಂಗಾಗುತ್ತದು ಅಲ್ಲ ಎಳಿ 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 ಅಂತಾರಲ್ಲ ಅದಕ್ಕೆ ಏನಂತಾರ ಹಿಂಗ್ 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 ಒರೆಸ್ಕೊಂತೀನಿ ದಸಳನ ಪೂರ್ತಿ ಸಣ್ಣಗನಲ್ರಿ ಕೌಡ ಬೌಡ ಎಳೆ ಎಳಿ ಬೆಲ್ಲ ಬೆಲ್ಲ ಹೋಗಿದೆ ತುಳಿದು ಕೊಗಿಬೇಕು ಅಂತ ಕೇಳಿ ಕೆತ್ತ ನೋಡಿಲ್ಲ ಹಿಟ್ಟಿ ನೀರು ಕುದಿಯಕತ್ತವ್ರಿ ನಾನೀಗ ಜಾದ ಹಿಟ್ಟನ್ನ ಚಾನಿ ಹಿಡ್ಕೊತೀನಿ ಈ ಕೈಲೇ ಗಂಧ ಚಾನಿ ಹಿಡ್ಕೊಂಡು ಹಿಟ್ಟು ನೀರು ಹಾಕೊಂಡು ಒಲಿ ಹಚ್ಚಿ ಹಿಟ್ಟು ನಾದ್ಕೊತೀನಿ ಒಳಗ ರೊಟ್ಟಿ ಮ್ಯಾಗ ಅದ ನೋಡಿ ರೊಟ್ಟಿ ಮ್ಯಾಗ ಒಂದು ತಗೊಂಬಂದ್ಬಿಡು ರೊಟ್ಟಿ ಕಲ್ಲನ ಹಿಂಡಿ ಪುಂಡಿ ಪಲ್ಯ ಸೌತಿಕಾಯಿ ಎರಡು ಹೊಟ್ಟಿ ಏನು ಬೇಡ ಯಾವ ಹೋಟೆಲ್ಗೂ ಕಮ್ಮಿ ಇಲ್ಲ ಈ ಊಟಕ್ಕೆ ಹೋಟೆಲಾಗ ಸಿಗ್ತೀರಿ ಸಿಗುತ್ರಿ ಹೋಟೆಲಾಗ ಇವು ಹಿಂಗೆ ಸಿಗುತ್ತಾನ ಹಿಂಗೆ ಸಿಗಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಖಾನಾ ಒಳಗೆ ಸಿಗುತ್ತೆ ರೀ ಹೋಟೆಲಾಗ ಸಿಗಲ್ಲ ಖಾನಾ ಒಳಗೆ ಸಿಗುತ್ತೆ ಸಿಗ್ಲಾರ್ದು ಹೇಳಕತ್ತಿಲ್ಲ ಇದ್ರ ಮುಂದೆ ಯಾವ ಹೋಟೆಲು ಅಲ್ಲ ಅಂತ ಹೇಳಕತ್ತೀನಿ ನಾವು ರೆಸ್ಟೋರೆಂಟ್ನಾಗ ಹೋಗಿ ಪನ್ನೀರ್ ಪರೋಟ ತಂದೂರಿ ತಿಂತೀವಲ್ಲ ಇದ್ರ ಮುಂದೆ ಅವು ಏನೂ ಅಲ್ಲ ಅವು ಬಾಯ್ ಸುತ್ತ ಅದೇ ಹೇಳಕತ್ತೀನಿ ನಾನು ಸಿಗತ್ರಿ ಸಿಗಲ್ರಿ ಹೇಳಕತ್ತಿಲ್ಲ ನಾನು ನಮ್ಮ ಜವಾರಿ ಊಟನೇ ಊಟ
ಈಗ ನಾಷ್ಟ ಮಾಡಿರಿ ನೋಡಿ, ಡೈರೆಕ್ಟ್ ಅಡುಗೆ ಮಾಡೀವಿ. ಎರಡೆರಡು ರೊಟ್ಟಿ ಉಣ್ಬೇಕಂದ್ರೆ 3 ರೊಟ್ಟಿ ಆರಾಮ್ ಉಂಡು ಒಮ್ಮೆ ಗಟ್ಟಿ ಹೊಟ್ಟಿ ಜಪ್ಪಲ್ಲ ಬಂದು. ಈ ನನ್ನ ಮಗ ನೋಡ್ರಿ ರೊಟ್ಟಿ ಕಟ್ಟಿ ಆಗೋದು ಪ್ಯಾನಿನ ತಳಕ್ ಕುಂತ್ಬಿಟ್ಟಾನ. ನಮ್ಮನ್ನು ತೋರಿಸ್ತೀರೇನು ನಿಮ್ಮನ್ನ ಒಬ್ಡು ಸದ್ಯಕ್ಕೆ ನಮ್ಮ ಹದ ಪುಂಡಿ ಪಲ್ಯ ಕಲ್ಲನ್ ಚಟ್ನಿ ರೊಟ್ಟಿ ಮೂಗೇಟ್ ಹೊಡ್ಯಾಕತ್ತೀವಿ. ಈಗ ನಾವು ನೋಡ್ರಿ ರೊಟ್ಟಿ ಸವಿತಾ ಮಾಡಿದ ರೊಟ್ಟಿ ಹ್ಞೂ ರೀ ಎಣ್ಣೆ ಹಾಕೋಬೇಕಿಲ್ಲ ಒಂದನಿ ಹಾಕೊಂಡಿನ್ರಿ ಎಣ್ಣೆ. ಇದು ಕಲ್ಲ ನಿಂಡಿ ನೋಡ್ರಿ ಸಕ್ಕತ್ತಾಗೈತಿ. ಬರ್ರಿ ನೀವು ಉಂಡ್ಬಿಡು. ಊಟ ಮಾಡಿರಿ, ನಾವು ಊಟ ಮಾಡೋಣ ಬರ್ರಿ. ರೊಟ್ಟಿ ಮಾಡಿ ಹಂಚಿ ಎತ್ತಿಟ್ಟೀನಿ ರೀ. ಅಲ್ಲೇ ಕಸ ಹುಡ್ಕೊಂಡೆ. ಒಂದು ಸ್ವಲ್ಪ ಬೆಂಡೆಕಾಯಿ ಹುರಿದೀನಿ. ಬೆಂಡೆಕಾಯಿ ಹುರಿದೀನಿ. ಇಟ್ಟಿನಿ ಇರ್ತಿದ್ದು ನೀರು ಇಟ್ಟೀನಿ ರೀ. ಯಾಕೋ ಸ್ವಲ್ಪ ಎಡಗಡೆ ಕೈ ಮತ್ತು ಕುತ್ತಿಗೆ ಹತ್ರ ಯಾಕೋ ಭಾಳ ಪೇನ್ ಅದಂಗೆ ಆಕತ್ತೈತಿ. ಸ್ವಲ್ಪ ಸುಡ ನೀರು ಹಾಕ್ಕೊಂಡ್ರೆ ಆಯ್ತು ಅಂತೇಳಿ ನೀರು ಇಟ್ಟೀನಿ ರೀ. ಊಟ ಮಾಡೋಣ ಬರ್ರಿ ನಾವು ಕೂಡ ಈ ಸದ್ಯಕ್ಕೆ. ಇದು ನಮ್ಮ ಮನೆಗೆ ಸ್ಪೆಷಲ್ ಜವಾರಿ ಊಟ. ನಿಮಗೂ ಈ ಥರ ಊಟ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಅವ ನಾನು ಇನ್ನ ಬಿಡಲಾರೆ ಅಂತ ಬರ್ತಾನೆ ಸದ್ಯಕ್ಕೆ. ಯವ್ವೋ ಅದು ಬಾಕಲ್ ತೆಗೆದ್ರನೇ ಗಮ್ಮ ಗಮ್ಮ ನಂಗೆ ಘಾಟ್ ವಾಸನೆ ಬರಕತ್ತೈತಿ. ಸರ್ ಚಾ ಮಾಡ. ನೀವಿಬ್ರು ಹೊರಗೋರೆ ನಿಮ್ಮ ಇಲ್ಲೇ ತಂದು ಮಾಡ್ತಾಳ. ಯವ್ವ ನೀ ಚಾ ಕುಡಿತೇನ? ಬಂದ್ ಮಾಡ್ತಾನು ಖಾರ ಕಲಿಸ್ಲಾಕ ಬಿಸಿಲಾಗ ಚಾ ಮಾಡ್ತೀರಿ ಏನು ಸಣ್ಣ ಅಂತ ಕುಡಿತಾರೆ. ಹಿಂಗೆ ಬೇಕಲ್ಲ ಅಂತ ಖಾರ ಕಲಿಸ್ಬೇಕಂತ ನಾ ಅಂತೀನಿ. ಒಟ್ಟವ ನಿನ್ನ ಬಿಡಲಾರೆ ಅಂತ ನಿಂತು ಬಿಡ್ತಾನ. ಕಿಲೋ ಖಾರ ನಾ ಈಗ ಹೇಳಿನಿ. ಅಯ್ಯಯ್ಯೋ ಆ ಬಾಟ್ಲಿ ತಗೊಂಡ್ ನಾಡೋರಿ ಮತ್ತ ಅವ ಮುಕ್ಕೊಂಡ್ ತಮ್ಮ ಅವ್ ನೆಬಸ್ತೀರಿ ನೀವು. ಸುಮ್ಮನೆ ಪಿಲ್ಯ ಹೊಸ ಪಾಟಿ ಚಿಲ್ಕದೈತಿ. ನಿನಗೊಂದಕ್ಕೆ ಸ್ನೇಹ ಕೆಲಸ ಮಾಡದ ಹೆಂಗಿದ್ರು ಮಸ್ತ್ ರೆಡಿ ಆಗಿ ಈ ವ್ಯಾನ್ ಬಾ ಕರೆ ಕಳ್ಸಂತ ಹೇಳ್ತೇನು? ಯವ್ ಹೋಗ್ಬಿಡಲು ಶಿರ್ಯ ಟ್ಯೂಷನ್ ಕಳ್ಸೋದ್ ತೊಗೊಂಡು ಇಲ್ಲಿಕಂದ್ರೆ ಶಿರ್ಯ ಹೋಗ್ಬಿಡು. ಕರ್ಕೊಂಡು ಹೋಗಲ್ಲ ಅವನ ಸಾಲಿಗೆ ಹೋಗ್ಯಾನ? ಅಯ್ಯ ಆತ ನೀನು ಸಾಲಿ ಕಳಿಸ್ತಾಳ ಮಮ್ಮಿ. ಊಟ ಮಾಡ್ಯಾರ ಹಾ 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 ಮಸಾಲೆ ಖಾರ. ವಾವ್ ವಾವ್ ಹೌದು. ಉಳ್ಳಾಗಡ್ಡಿ ಭಾಳ ರೆಡಾಗಿತ್ತು. ಮಸಾಲೆ ಖಾರ ಮತ್ತೆ ಯಾರಿಗಾರ ಏನ್ರ ಹೇಳ್ತೀರಿ ನಾವ ನೋಡೋರಿಗೆ ಯವ್ವ? ನೋಡವಿ ಎಲ್ಲರೂ ಬ್ಯಾಸಿಗೆ ಐತಿ. ಕಾರ್ ಬೇಕಾದವರು ದೂರ ಇರೋರು ಬೆಂಗಳೂರು ಮುಂಬೈ ಸಲ್ಲಾಪುರ ಇರೋರ ಅಲ್ಲಿ ಸನೇ ದೂರ ಇರೋರಿಗೆ ಕಟ್ಟಬೇಕಂತೇನಿಲ್ಲ. ನಾ ಹೇಳ್ತೀನಿ ಬುಟ್ಟಿ ತೋರಿಸ್ ನೋಡೋಣ. ಗೊತ್ತಿರಂಗಿಲ್ಲ ಖಾರ ಕಾಣಂಗ್ ತೋರಿಸ್ಬಿಟ್ಟಿ. ಇಲ್ಲ ನೀ ಸ್ವಲ್ಪ ಇದು ಮಾಡು. ಬುಟ್ಟಿಗೆ ಇದು ಮಾಡ್ಕೋ ಎತ್ತರಿಸ್. ನಿನ್ ಮುಂದೆ ಎತ್ತರಿಸಿ ಇದು ಕಾಣಿಸುತ್ತೆ. ಹಂಗಲ್ಲಿ ನಿಂದ್ರಿ ಬೇ ಚಂದ ಬರಾಕತ್ತೈತಿ ವಿಡಿಯೋ. ಹಾ ವಾವ್. ಎಲ್ಲರೂ ಹಿಂಗ ಸವಿತಾರ್ ಮಮ್ಮಿಯರ್ ಖಾರ ಮಾಡ್ಯಾರ. ನಮಗೂ ಈ ಸದ್ಯಕ್ಕೆ ಬ್ಯಾಸ್ಗೆ ಖಾರ ಮಾಡ್ಕೊಡ್ರಿ ಅಂತ ಮಮ್ಮಿಯರಿಗೆ ಒಂದಸಲ ಫೋನ್ ಹಚ್ಚಿ ಹೇಳ್ಬಿಡ್ರಿ. ಪಟ್ ಪಟ್ ಮಾಡಿ ಕಟ್ಟಿ ಬಿಡ್ತಾರ. ಕಟ್ಟಿ ಡಬ್ಬಿ ತುಂಬಿ ಅಕಸ್ಮಾತ್ ಮಮ್ಮಿ ನೀ ಎಲ್ಲಾ ಈ ತರ ಮಾಡ್ಕೊಡಂಗಿದ್ರೆ ಎಷ್ಟು ಆರ್ಡರ್ ಬರ್ತಾವ ಗೊತ್ತೇ ನೀವು ಮಸಾಲೆ ಖಾರ? ಎಲ್ಲಾ ಚಾರ್ಜ್ ಕೊಡ್ರಿ. ಹಂಗೆ ಮಾಡಿ ಕಳಿಸ್ತಾ. 1 ಕಿಲೋ ಮಸಾಲೆ ಖಾರ ಒಟ್ಟ 1 ಕಿಲೋ ಮಸಾಲೆ ಖಾರಕ್ಕೆ ಯವ್ವ ನನಗೇನು ನಿಮ್ಗೆ ಈಗ ಹೆಂಗೆ ಸವಿತಾರಿ ಮಾಡಿಕೊಡ್ತೀನಿ ಹಂಗೆ ಮಾಡಿಕೊಡ್ತೀನಿ. ನನಗೇನು ನೀವು ಹೆಚ್ಚಿನ ಕೊಡೋದು ಬೇಕಾಗಿಲ್ಲ. ನಿಮಗೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರಬೇಕು. ಖಾರ ಕುಟ್ಟಕ್ಕ ಕರ್ಕೊಂಡು ಹೋಗೋರು ಬೇಕು ಬಿಡೋರು ಬೇಕು ತಂದು ಇರ್ಲಿ. ಅಮ್ಮ ನಮ್ಗಿಂತಲ್ಲೇ ಕಳಿಸು ಅಂದ್ರೆ ಕುಟ್ಟಿ ಕಳಿಸ್ತೀನಿ. ಇದೇ ಥರ ಮಸಾಲೆ ಖಾರ ನೋಡಿ. ಇಲ್ಲಿಕ್ ನೀವ ಬಂದು ಮಮ್ಮಿಗೆ ಬೆಟ್ಟ ತಗೊಂಡವ್ರಿ ಕುಟ್ಟಿ ಸಿಡ್ತೀನಿ ತಗೊಂಡವ್ರಿ. ನಮ್ಗೊಂದು ಕಿಲೋ 2 ಕಿಲೋ 1.5 ಕಿಲೋ ಅಂತ ಯಾರಿಗೆ ಬೇಕು ಅವ್ರು ಹೇಳಿ ಮೊದ್ಲೇ ಹೇಳಿರಿ. ಈಗ ಬ್ಯಾಸ್ಗೆಗ ಮತ್ತ ಮುಂದೆ ಆಗಂಗಿಲ್ಲ. ಈ 4 ದಿನದ ಸೈತಾಕ್ ನೋಡಿ ಜಲ್ದಿ ಬರ್ತೈತಿ. ಇದನ್ನೊಂದ್ ವರ್ಷ ಇಟ್ಟು ತಿನ್ಬೋದ ನೀವು? ಮತ್ತೆ ಮಸಾಲೆ ಖಾರಗಳು ಎದಕ್ ಮಾಡ್ತಾರ? ಕೇಳಕತ್ತೀನಿ ಬೇ. 2 ಕಿಲೋ ಹಿಂಗ್ ಕುಟ್ಟಿಸ್ಕೊತಿ ಬಂದಾಗ ಕುಡ್ಸೋದಕ್ಕೆ ಇಟ್ಟಿಟ್ಟ ಒಯ್ತೇವಿ. ಒಕ್ಕಲ್ಗೆರೆಲ್ಲ 1 ವರ್ಷ ಈಗ ನೀನ್ ನೋಡಿ ಗೊಡ್ಡ ಖಾರ ಅದೆಲ್ಲ 10 ಕಿಲೋ ಮತ್ತೆ ಈ ಸತ್ತೀವಿ ಎಲ್ಲರೂ ಹಿಂಗೆ ಕುಡ್ಸ್ಯಾರ ಈಗ. ಹೌದು. ಈ ವರ್ಷ ವಾದ ವರ್ಷ 110 115 ರೂಪಾಯಿ ಕಿಲೋ ತಗೊಂಡಿವಿ. ಅಲ್ಲ ಮಮ್ಮಿ ಈ ವರ್ಷ ಒಮ್ಮೆ ಯಾವಾಗ 400 500 ಆಗಕ್ ಬಂದಿದ್ವಲ್ಲ ಈಗ ಈ ಬೇಸಿಗೆ ಅವಾಗ ಬಾಡಿಗೆ ಮನೆಗಿದ್ವಿ ನಾವು. ಇವು ಮೆಣಸಿನ್ಕಾಯಿ ಹೆಂಗದ ಅಂದ್ರಿ 250 ರೂಪಾಯಿಕ ಕಿಲೋದು 3 ಕಿಲೋ ತಗೊಂಡಿವಿ.
300 ರೂಪಾಯಿ ಕಿಲೋ ಅದು. 1 ಕಿಲೋ ತೊಗೊಂಡ್ರೆ 250 270 250 250 3 ಕಿಲೋ. ಹ್ಞೂ ಇದು ಇದು ಲವಂಗದ ಕಾಯಿ 300. ಅಲ್ಲ ಒಟ್ಟು ಕೂಡ 1000 ರೂಪಾಯಿ ಮಸಾಲೆ. ಇದು 1000 ರೂಪಾಯಿ ಬರೀ 10 ರೂಪಾಯಿ ಕಮ್ಮಿ ಇತ್ತು ನೋಡು. 990 ರೂಪಾಯಿ ಆಗಿತ್ತು. ಬ್ಯಾಸ್ಗ್ಯಾಗ ಖಾರ ಯಾಕ್ ಮಾಡಿಸ್ತಾರ ಅನ್ನೋದಕ್ಕೆ ಒಂದು ಕಾರಣ. ಇನ್ನೊಂದು ಎಲ್ಲಾರು ಹೊಲಕ್ ಹೋಗ್ತಿರಂಗಿಲ್ಲ, ಎಲ್ಲ ಬ್ಯಾಸ್ಗ್ಯಾಗ ಮನ್ಯಾಗ ಇರ್ತಾರ, ಹಪ್ಪಳ ಗಿಪ್ಪಳ ಎಲ್ಲಾನು ಚಂದ ಆಕತಿ. ಇಂತ ಖಾರ ಕಲ್ಸತ್ತಾಳ ಮಮ್ಮಿ. ಚಾ ಕೊಡಲ್ರಿಪ್ಪ, ನಾವೇ ಕುಡ್ತೇವೆ ಚಾ ಮಾಡಿ. ಏನ್ ಮಾಡ್ಯಪ್ಪ ಗದ್ಲನ ಮಸಾಲೆ ಖಾರದ ಎಷ್ಟೇ ಸಿಂಪಲ್ ವಿಡಿಯೋ ತಗೊಂಡಿನ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು.